ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ನಾವಿವಾಗ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ. ಎಲ್ಲರದ್ದಾಯಿತು. 8 ಗಂಟೆಗೆ ಇದ್ದಿದ್ದು ಇವತ್ತು ಬೇಗ. ಎಲ್ಲರೂ ಕೂಡ ಮಕ್ಕಳು ಇವತ್ತು ರಜೆ ಅಲ್ಲ, ಹಾಗೆ ನಾವು ಎಲ್ಲರೂ ಒಂದು ಟ್ರಿಪ್ ಹೋಗಿ ಬರೋಣ ಅಂತೇಳಿ. ಟ್ರಿಪ್ ಅಂದರೆ ಇಲ್ಲಿ ಮಾನಸ ಪಿಕ್ನಿಕ್. ಮಾನಸ ವಾಟರ್ ಪಾರ್ಕ್ ಉಂಟು ನೋಡಿ, ನಮ್ಮದು ಫೇಮಸ್ ಮಂಗಳೂರಿದ್ದು. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹಾಗೆ ಎಲ್ಲರ ಮಕ್ಕಳಿಗೆಲ್ಲ ರಜೆ, ಎಲ್ಲರಿದ್ದಾರೆ ಕೋಣಗಳು. ಅವರನ್ನೆಲ್ಲ ಕರ್ಕೊಂಡೊಮ್ಮೆ ಮತ್ತೆ ಅಳ್ತಾ ಇರ್ತಾರೆ ಯಾವಾಗಲೂ, ಎಲ್ಲಿ ಹೋಗೋದಿಲ್ಲ, ಎಲ್ಲಿ ಕರ್ಕೊಂಡು ಹೋಗಲ್ಲ ಅಂತೇಳಿ. ಮೇನ್ ಅಲ್ಲಿ ಉಂಟಲ್ಲ ಅದು. ಇಡೀ ವಾರ ಎಲ್ಲ ಇದು ಪೋಲಿಯಾಗಿ ಹೊರಗಡೆ ತಿರುಗಾಡ್ತಾ ಇರುತ್ತೆ. ಆದ್ರೂ ಇಲ್ಲಿ ಬಂದು ಕೂಡ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಎಲ್ಲಿ ತಿರುಗಾಡುದು, ಕೆಲಸಕ್ಕೆ ಹೋಗುದು, ಅಲ್ಲಿ ಅಂತ ತಿರುಗಲಿಕ್ಕೆ ಕಾಲೇಜಲ್ಲಿ ತಿರುಗಬೇಕು. ತಿರುಗುದಿಲ್ವಾ ಅದು ಕಾಲೇಜಲ್ಲಿ? ಕಾಲೇಜಲ್ಲಿ ಒಳಗೆ ಅಲ್ಲ. ಹಾಗೆ ಈಗ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಹೊರಡುದು. ನಾವು ಲೇಟ್ ಆಯ್ತು. ಓಕೆ, ಇವಾಗ ನಾವೆಲ್ಲರೂ ಓಕೆ ಓಕೆ. ಅಮ್ಮ ಹೊರಟಿದ್ದಾರೆ, ಆದ್ರೆ ಚಪ್ಪಲ್ ಹಾಕ್ಲಿಲ್ಲ ಅಂತೆ. ಅವರು ಚಪ್ಪಲ್ ಹಾಕದೆ ಬರ್ತಾ ಇದ್ದಾರೆ. ಸಾಸ್ ಎಲ್ಲ ಜಾಮ್ ಎಲ್ಲ ತಗೊಂಡು ಬರ್ತಾ ಇದೆಯಾ? ಬನ್ನಿ ಬನ್ನಿ ಎಲ್ಲರೂ ಬನ್ನಿ. ಇದು ಬಾಟಲ್ ತಗೊಳ್ಬೇಕಾ? ಯಾಕೆ ಸುಮ್ಮನೆ ಅದು ಖಾರ ನೋಡಿ, ಇಲ್ಲ, ಅದಕ್ಕೆ ನೈಟ್ ಡ್ರೆಸ್ ಹಾಕಿ ಕೆಲ್ಸ. ಬಂದಿದ್ದಾನೆ. ಎಂತ ನೈಟ್ ಡ್ರೆಸ್ ಇದು? ಓಕೆ, ಇದು ಓಕೆ. ಇವಾಗ ನಾವೆಲ್ಲರೂ ಹೊರಟಿದ್ದೀವಿ. ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ, ಫುಲ್ ಎಂಜಾಯ್ ಮಾಡೋಣ ಅಂತೇಳಿ ಎನಿಸಿದ್ವಿ. ಹಾಗಾಗಿ ಯಾರ ಮೂಡ್ ಆಫ್ ಮಾಡ್ಲಿಕ್ಕಿಲ್ಲ, ಯಾರು ಇದ್ ಮಾಡ್ಲಿಕ್ಕಿಲ್ಲ. ಎಲ್ಲರೂ ಫುಲ್ ಎಂಜಾಯ್ ಮಾಡ್ಬೇಕು. ಓಕೆನಾ? ಹೋಗೋಣವಾ? ಬನ್ನಿ. ಫ್ಯಾನ್ಸ್ ಹೊರಗೆ ಬರುವಾಗನೇ ಫ್ಯಾನ್ಸ್. ನಾನೀಗ ಹೋಗುದು ರಾಯ್ ಬರಲ್ಲ. ಬಾಯ್ 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 ಬಾಯ್. ಹೇಗೂ ಬಿಕ್ಕಿ 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 ಒಂದು ಹಾಡು ಆಡ್ದ. ಬಾಣಿನಲ್ಲಿ ಮೂಡಿ ಬಂದ ಚಂದ ಮಾಮ, ನನ್ನೇ ಗುಡಿ ಬಂದ ಜಪ ಮಾಮ, ನನ್ನ ವೀನು ಮಾಮ, ಮತ್ತೆ ನಂಗೆ ಗೊತ್ತಿಲ್ಲ ರಾಯಿ ಮಾಮ. ಓಕೆ, ಇನ್ನು ಸ್ವಲ್ಪ ಉಂಟು. ಸ್ವಲ್ಪ ಹೊತ್ತಲ್ಲಿ ನಾವು ರೀಚ್ ಆಗ್ತೀವಿ. ಆಯ್ತು, ಗಂಟೆ 11 ಆಯ್ತು. ಎಲ್ಲ ಅಲ್ಲಿ ಆಗುವಾಗ 11:30 ಆಗುತ್ತಾ ನಮ್ದು. ಇವತ್ತು ರಜೆ ಕೂಡ, ಜನ ಇರ್ಬೋದಾ ಅಂತ ಹೇಳಲಿಕ್ಕಾಗಲ್ಲ. ಇಲ್ದ್ರೆ ಸೋಮವಾರ ಎಲ್ಲ ಅಷ್ಟು ರಶ್ ಇರಲ್ಲ. ಇವತ್ತು ರಜೆ ಇರೋದ್ರಿಂದ ಬರ್ಬಹುದು, ಬರದೇನೆ ಇರ್ಬೋದು. ಹೌದು, ಇವಾಗಂದ್ರೆ ಇಲ್ಲಿ ಸ್ವಲ್ಪ ಶೆಕೆ ಜಾಸ್ತಿ ಅಲ್ಲ, ಹೆಚ್ಚಾಗಿ ಎಲ್ಲರೂ ವಾಟರ್ ಇದಕ್ಕೆ ಹೋಗ್ತಾರೆ, ಪಾರ್ಕಿಗೆ. ಇಲ್ಲೆಂತ ನಿಂತಿದೆ ಎಲ್ಲ, ಬ್ಲಾಕ್ ಆಗಿದೆ. ತಿರುಗಿ ಹೋಗ್ತಾ ಇದ್ದಾರೆ ನೋಡಿ. ಬಿಟ್ರು. ಓಕೆ, ಪಿಳಿಕುಳ. ವೆಲ್ಕಮ್ ಟು ಪಿಳಿಕುಳ. ನೋಡಲ್ಲಿ ಕೈ ಬೀಸಿ ಕರೆಯುತ್ತಿದ್ದೀವಿ ನೋಡಿ. ಪಿಳಿಕುಳ ಅಭಿವೃದ್ಧಿ ಪ್ರಾಧಿಕಾರ. ಇಲ್ಲಿಂದ ಹೋಗ್ಲಿಕ್ಕ ಈಗ ಸೀದಾ ಹೋಗ್ಬೋದಲ್ಲ ಕಾರ್? ಇದು ಪಿಳುಕುಳಕ್ಕೆ ಮಾತ್ರ, ಇಲ್ಲಿ ಟಿಕೆಟ್ ಕೌಂಟರ್ ಪಿಳುಕುಳದ್ದು. ಹೌದು, ನಾವು ಮಾನಸ ಅಲ್ವಾ, ಇಲ್ಲಿಂದ ಎಲೆಕ್ಟ್ರಿಕ್ ಬಗ್ಗೆ ಇದುಂಟು, ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗೋರಿಗೆ ನಡ್ಕೊಂಡು ಹೋಗ್ಬೋದು, ಇಲ್ದ್ರೆ ಅದು ಇದುಂಟಲ್ಲ ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಪ್ಲಾಂಟೇರಿಯಂ ನೋಡಿ. ಇಲ್ಲಿ ಪಿಳುಕುಳ, ಇದು ಪಿಳಿಕುಳ. ಈ ಸೈಡ್ ಇದು ಎಂಟ್ರಿ, ಈ ಸೈಡ್ ಮಾನಸ, ರೈಟ್ ಸೈಡ್ ಪಿಳಿಕುಳ.
ಇದಂತೆ ಪಾರ್ಕ್ ಎಲ್ಲ ಇಲ್ಲಿ ಸ್ಟಾಪ್ ಮಾಡಿ. ಇದು ವಾಟರ್ ಪಾರ್ಕ್ ಇದು ವಾಟರ್ ಪಾರ್ಕ್ ಮಾನಸ ಮಾನಸ मानस इधर जाता है सर हाँ। ऊपर करना पड़ेगा ऐसा बरे पार्किंग ऊपर कहीं इधर से दूर है ना थोड़ा, इधर से 200 मीटर दूर है 200 मीटर दूर है वही. उधर से बैटरी करेंगे तो 200 मीटर ಬ್ಯಾಟ್ರಿ ಇಲ್ಲಿ ಈಗ ಗಾಡಿ ಅಲ್ಲೇ ಇಡ್ಬೇಕಂತ ಎಲ್ರು ಮೊದಲು ಪಾರ್ಕಿಗೆ ಹೋಗೋರು ಮಾತ್ರ ಅಲ್ಲಿ ಇಡ್ಲಿಕ್ಕಿತ್ತು. ಈಗ ಇದು ಕೂಡ ಅಲ್ಲೇ ಇಡ್ಲಿಕ್ಕೆ ಉಂಟು. ಅಲ್ಲಿಂದ ಅವರ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಬರ್ಲಿಕ್ಕೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಅಲ್ಲಿ ಇಡಿ, ಸ್ವಲ್ಪ ಸೈಡಿಗೆ ಇಡಿ. ಪರವಾಗಿಲ್ಲ, ಇಲ್ಲಿ ಇಳಿರಿ, ಅವನು ಹೇಳ್ತಾನೆ. ಈಗ ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು. 200 ಮೀಟರ್ ಉಂಟು ಇಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ. ಮೊದಲೆಲ್ಲ ಕಾರು ಇಲ್ಲಿ ಇಡ್ಲಿಕ್ಕಿತ್ತು, ಪಾರ್ಕಿಂಗ್ ಇಲ್ಲಿಟ್ಟು ನಡಿಲಿಕ್ಕಿತ್ತು ಇಷ್ಟೇ. ಆದರೆ ಪಾರ್ಕಿಂಗ್ ಅಲ್ಲಿ ಅಲ್ಲ ಪಾರ್ಕಿಂಗ್ ಇತ್ತು ಆ ಗ್ರೌಂಡಲ್ಲಿ ಅಲ್ಲಿತ್ತು. ಈಗ ಅದು ಇದು ಮಾಡಿದಾರಲ್ಲ, ಅವರು ಎಲೆಕ್ಟ್ರಿಕ್ ಗಾಡಿ ಮಾಡಿದಾರಲ್ಲ, ಅದಕ್ಕೆ ಇಲ್ಲಿ ಬರಲಿಕ್ಕಿಲ್ಲ, ಅಲ್ಲೇ ಇಡ್ಲಿಕ್ಕೆ ಎಲ್ಲರ ಗಾಡಿ ಅಲ್ಲೇ ಇಟ್ಟು ಇದರಲ್ಲಿ ಗಾಡಿಯಲ್ಲಿ ಬರಲಿಕ್ಕೆ ಹಾಗೆ ಮಾಡಿದ್ದಾರೆ. ಅದು ಎಲೆಕ್ಟ್ರಿಕ್ ಗಾಡಿಗೆ ದುಡ್ಡು ಉಂಟಾ ಫ್ರೀನಾ ರಯ್ಯ? ಎಲೆಕ್ಟ್ರಿಕ್ ಗಾಡಿಗೆ ದುಡ್ಡು ಉಂಟಾ ಫ್ರೀನಾ? ಇರ್ಬೋದಾ? ಇದೆ ಇದೆ ಈ ಕೊಡುದಿಲ್ಲ ಯಾರು ಚೀನಿಗೆ ಫ್ರೀ ಅಲ್ಲೇ. ಮೀನುಗಾಗಿದ್ರೆ ಕಾಲ್ ಮಾಡಿದ್ರ ಯಾರಾದ್ರು? ಹಾಂ ಓಕೆ. ರಜೆ ಆದ್ದರಿಂದ ತುಂಬ ಜನ ಸೇರಿದರು. ಟಿಕೆಟಿಗೆ 500 ರುಪೀಸ್ ಹಾಗೂ ಅಮ್ಮನಿಗೆಲ್ಲ 60 ಎಬವ್ ಆದವರಿಗೆ 250 ರುಪೀಸ್ ಅಂತ ಒಳಗಡೆ ಬಂದ್ವಿ. ಹಾಗೂ ಡ್ರೆಸ್ ನಾವು ಹಾಕಿ ಬಂದಿದ್ದರಿಂದ ಚೇಂಜ್ ಮಾಡುವಂಥ ಒಂದು ಟೈಮ್ ಅಲ್ಲಿ ಉಳಿಯಿತು ನಮ್ಮದು. ಹಾಗಾಗಿ ಎಲ್ಲ ಲಗೇಜನ್ನಿಟ್ಟು ಇವಾಗ ಇಲ್ಲಿ ಬಂದ್ವಿ. ತುಂಬ ಖುಷಿ, ಸುಮಾರು ಟೈಮ್ ನಂತರ ನಾವು ಆಟಾಡಲಿಕ್ಕೆ ಬಂದಿದ್ದೀವಿ. ಹಾಗೆ ಮತ್ತು ಇನ್ನೊಂದೇನೆಂದರೆ ಸೆಕೆ ಅಲ್ವಾ, ಸೂಪರ್ ಆಗುತ್ತೆ. ಹಾಗೂ ನಾವು ತುಂಬ ಚೆನ್ನಾಗಿ ಇದ್ದಿದ್ದರಿಂದ ಇನ್ನೂ ಕೂಡ ತುಂಬ ಖುಷಿ ಆಗ್ತಾ ಇತ್ತು. ಹಾಗೆ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಇವರು ನೋಡಿ, ದೊಡ್ಡವರು ಸೇರಿ ಸಣ್ಣ ಮಕ್ಕಳಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಪಾಪ. ಈಗ ನಾವು ಇದರಲ್ಲಿ ಹೋಗುದು, ಈಗ ನಾವಿದು ಫ್ಯಾಮಿಲಿ ಟಬ್ಬಲ್ಲಿ ಹೋಗುದು. ಎಷ್ಟು ಜನ ಇದರಲ್ಲಿ ಎಷ್ಟಾಗ್ತದೆ ನೋಡುದು. ನೀನು ಅದರಲ್ಲಿಯಾ? ನೀನದು ಮೇಲಿಂದ ಬಾ. मुझे मत मोदे करा एक काम कर राम कर होता
ತುಂಬ ಹಸಿವಾಗಿತ್ತು. ಆಟ ಆಡಿ ಮಾತ್ರ ನೀರಲ್ಲಿ ಆಟ ಆಡಿದರೆ ಜೋರು ಹಸಿವೆ. ಓಕೆ, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಬಿರಿಯಾನಿ ಅದು ಇದು ಎಲ್ಲನೂ ಚೆನ್ನಾಗಿತ್ತು ಇಲ್ಲಿ. ಓಕೆ, ಊಟ ಒಂದು ಮಾಡಿದ್ವಿ. ರಶ್ ಇದ್ದಿದ್ದರಿಂದ ಕಿರಿಕಿರಿ ಆಗ್ತಾಯಿತ್ತು, ಜನ ತುಂಬ ಇದ್ರಲ್ವ, ಹಾಗಾಗಿ. तेरे दर पे आके थम गए, मेहमान नमाजी बन गए, शिकाना आयत बन गए मैं और तुम। तेरी आंखों से हुई यारियां चलते चलते यूं ही, मेरी आंखों ने तेरी आंखों से आप बीती कही, तेरी आंखों के पीछे पीछे हम पगले से चल पड़े, मेरी आंखें अब दिल के चक्कर में कुछ भी ना सुनती है कभी। तेरी परछाइयां धोखाधड़ी कर देगा, सोचा न था इतनी ये गड़बड़ी कर देगा, सोचा न था ऐसी मुश्किल घड़ी कर देगा, सोचा न था। कहता है सुन ये धूप किनारा तेरा हुआ, मैं सारा का सारा देख लेना, हमेशा मैं हंसता ही रहूंगा, देख लेना। ಓಕೆ, ತಿರುಗಾಡಿ ಎಲ್ಲ ಆಯಿತು. ಈಗ ಮೋಡ ಕೂಡ ಆಗಿದೆ, ಫುಲ್ ಮಳೆ ಬರ್ತಾ ಉಂಟು. ಈಗ ಇದರಲ್ಲಿ ಹೋಗಿದ್ದಾನೆ ಇಂಥ ಗಾಡಿ, ನಾವು ಇಲ್ಲಿದ್ದೀವಿ. ಹೇಳ್ತೋಗಿಲ್ಲ. ಆಯಿತು, ಬಂದ್ವಿ ಮನೆ ಹತ್ರ. ಸ್ವಲ್ಪ ಉಂಟು, ಅಮ್ಮನಿಗೆ ಪುಕ್ಕು ಆಗ್ತಾ ಉಂಟು. ಯಾಕೆಂದರೆ ಒಣಗಲಿಕ್ಕೆ ಹಾಕಿದಾರಂತೆ ಇದನ್ನು, ಅದು ಹುಳಿ ಉಂಟು ನೋಡಿ, ಅದನ್ನು ಡ್ಯಾಡಿ ಬೆಳಿಗ್ಗೆನೆ ಹೇಳ್ತಾ ಇದ್ರು ಅದನ್ನು ತೆಗೆದು ಹೋಗೋಣ ಅಂತೇಳಿ. ಅಮ್ಮ ಇಲ್ಲ ಮಳೆ ಬರಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಅಲ್ಲಿಂದ ನಮ್ಗೆ ಮಳೆ ಸಿಕ್ಕಿದೆ, ಆದ್ರೆ ಇನ್ನೂ ಕೂಡ ಮುಡಿಪಲ್ಲಿ ಮಳೆ ಬರ್ಲಿಲ್ಲ ಅಂತೆ. ಡ್ಯಾಡಿ ಆಗದಿಂದ ಬೊಬ್ಬೆ ಹಾಕ್ತಿದ್ರು, ಮಳೆ ಏನಾದ್ರು ಬರ್ಬೇಕು ನಿಂಗೆ, ಮತ್ತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ನೀರುಳ್ಳಿ ಬಜೆ ತಕೊಳ್ಳಿಕ್ಕೆ ಹೋಗಿದ್ದಾರೆ ಅಲ್ಲಿ. ಈಗ ಅಂಕಲ್ ಅಲ್ಲಿ ಅರ್ಧ ಗಂಟೆ ಲೇಟ್ ಮತ್ತೆ ಮಳೆ ಬರ್ಲಿ ಈಗ ಇಲ್ಲೆಲ್ಲ ಮಳೆ ನಿಲ್ತು ಅಮ್ಮ, ಈಗ ಸೀದಾ ಮುಡಿಪುಗೆ ಹೋಗುತ್ತಾ ಅಂತ ಮಳೆ. ಬೇಡಿ ದೇವರ ಹತ್ರ ಬೇಡಿ, ಮಳೆ ಬರ್ಲಿ, ಮೋಡ ಸ್ವಲ್ಪ ಬಿಟ್ಟು ಬರ್ಲಿ ಅಂತ ಹೇಳಿ. ನೋಡಿ ನನ್ನ ಲಿಪ್ಸ್ಟಿಕ್, ಇಡೀ ನಾನು ಆಟ ಆಡಿ ಕೂಡ ಹೋಗ್ಲಿಲ್ಲ ಲಿಪ್ಸ್ಟಿಕ್ ನೋಡಿ, ವಾಟರ್ ಪ್ರೂಫ್. ಬಂತ ಮನೆ ಬಂತು. ಎಲ್ರು ಬೇಗ ಕೆಳಗಿಳಿದು ಬೇಗ ಸ್ನಾನ ಮಾಡಿ ರೆಡಿಯಾಗಿ ಮನೆಯಲ್ಲೇ ಮತ್ತೆ ಯಾಕೆ ಬರ್ತೀಯ? ಮಳೆ ಬರ್ಲಿಲ್ಲ ಅಲ್ಲ ಅಮ್ಮ, ಬಚಾವಾದ್ರಲ್ಲ ನೀವು. ನೋಡಿ ಈಗ ಬರ್ಬೇಕು ಒಳಗೆ ಹೋಗುವಾಗ ಬಂದ್ರೆ ಅದು ಲೆಕ್ಕ ಇಲ್ಲ, ಎಲ್ಲ ನಮ್ಮ ಮೇಲೆ ಮತ್ತೆ ಬೇಗ ಹೋಗಬೇಕಪ್ಪ. ಬನಾನಾ ಪೋಡಿ ಮಾಡಲಿಕ್ಕೆ ಇದಕ್ಕೆ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದನ್ನು ಇದು ಮಾಡೋದು, ಪೋಡಿ ಮಾಡುವುದು ಬೆಳಿಗ್ಗೆ ಮತ್ತೆ ಆಗೋದಿಲ್ಲ. ಮಣ್ಣಿಂದ ಪೋಡಿ ಮಾಡಬೇಕು ಅಂತ ಪುಸ್ತಕ ಸಿಗೋದಿಲ್ಲ. ಎಣ್ಣೆಯನ್ನು ಹಾಕುವುದು, ಶುದ್ಧ ಕೊಕೊನಟ್ ಆಯಿಲ್, ಶುದ್ಧ ತಯಾರಾದ ಕೊಕೊನಟ್ ಆಯಿಲ್. ಅಲ್ಲಿ ದಾಡ ಪೊಡಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಅಜ್ಜಿ ನೀವೆಲ್ಲಿ ಹೋಗುದು? ಬೆಳಿಗ್ಗೆ ಇವತ್ತು ನೀವು ಹಾಕುದಾ? ಹೌದು, ಅಂಕಲ್ ಹೇಳಿದ್ದು ನಿಮ್ಗೆ ಯಾರು ಕೊಂಡೋಗಿದ್ದಾರಂತೆ, ಎತ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಅದಕ್ಕೆ ನಾನು ಕುಚಿಯಲ್ಲಿ ಪೋಡಿ ಮಾಡೋದಂತೆ. ಬನಾನಾ ಪುಡಿ ಬಂದ್ರೆ
ವಾವ್. ಬನಾನಾ ಪೋಡಿ ರೆಡಿ. ಅಂಕಲ್ನ ಬ್ಯಾನಾನಾ ಪೋಡಿ. ಇದು ಹಳಸಿನ ಸೋಳೆದ್ದು ಪೋಡಿ ಮಾಡುವಂತ ಹೇಗೆ ಆಗ್ತದೆ ನೋಡುವಂತ. ಇಷ್ಟವರೆಗೆ ಮಾಡಲಿ ನಾನು ಇಷ್ಟು ಟ್ರೈ ಮಾಡೋದು. ಒಳ್ಳೆಯದಾದರೆ ತಿನ್ನುವುದು. ಹಾಂ, ಹಣ್ಣಿದ್ದು ಪೋಡಿ ರೆಡಿ ಆಯಿತು. ಬ್ರೇಕ್ಫಾಸ್ಟಿಗೆ ಇವತ್ತು ಪೋಡಿ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ. ಚೆನ್ನಾಗಿದೆಯಾ? ಡ್ಯಾಡಿದ್ದು ಬೆಳಿಗ್ಗೆ ಬೆಳಿಗ್ಗೆ ಪೋಡಿ ಅಂತ ಇವತ್ತು. ಇದು ಯಾವುದ್ರದ್ದು? ಸಾಂಬಾರು ಬಳ್ಳಿನ ಅಂತ. ಸಾಂಬಾರು ಬೆಳೆ. ಎಂತ ಮಾಡುದಮ್ಮ? ಎಂತದ? ಎಂತ ಮಾಡುದು? ನಾನೀಗ ಮಮ್ಮಿ ಹಾಗೂ ಡ್ಯಾಡಿ ಇಬ್ಬರು ಕೂಡ, ಡ್ಯಾಡಿ ಅಲ್ಲ ನಿಮ್ಮ ಅಪ್ಪ ಇಬ್ಬರು ಕೂಡ ಇದಕ್ಕೆ ಹೋಗಿದ್ದಾರೆ ಹೊರಗಡೆ ಡಾಕ್ಟ್ರ್ ಹತ್ರ. ಹಾಗೆ ಬರುವಾಗ ವಡಪಾವ್ ತರ್ತಾರಂತೆ, ಆದರೆ ಅದಕ್ಕೆ ಮಿರ್ಚಿ ಸಿಗಲಿಲ್ಲ ಅಂತೆ ಅವರಿಗೆ ಮಿರ್ಚಿ ಇದ್ರೆ ಇಷ್ಟ. ವಡಪಾವ್ಗೆ ಮಿರ್ಚಿ ಇಲ್ಲ ಇದ್ರೆ ಅವ್ರಿಗೆ ಇಷ್ಟ ಇಲ್ಲ. ಹಾಗೆ 2 ಮಿರ್ಚಿ ಸ್ವಲ್ಪ ಫ್ರೈ ಮಾಡೋಣ ಅಂತೇಳಿ. ಸರ್ಪ್ರೈಸ್ ಮಿರ್ಚಿ ಫ್ರೈ. ಆಮೇಲೆ ಚಾ ರೆಡಿ ಮಾಡೋಣ ಅಂತ. ಮಿರ್ಚಿ ಆಯಿತು. ಇವಾಗ ಟೀ ಇಟ್ಟಿದ್ದೀನಿ. ಈಗ ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಅವರು. ಇಲ್ಲೇ ಇದ್ದಾರಂತೆ, ಕಾಲ್ ಬಂತು. ಆಗ ಕರೆಕ್ಟ್ ಆಗುತ್ತೆ. ಟೀ ಟೀ ಟೀ. ಅಮ್ಮನಿಗೆ ಚಪ್ಪಿ ಚಾಯ್ ತೆಗಿಲಿಕ್ಕುಂಟು. ಲಿವಿ ಓಕೆ. ಇವಾಗ ಮಿರ್ಚಿ ಇಷ್ಟ ಅಂದ ಮಿರ್ಚಿ ಮಾಡಿದ್ದು ನಾನು. ಅದಕ್ಕೆ ಮಿರ್ಚಿ ಇಲ್ಲದೆ ವಡಪಾವ್ ಆಗೋದಿಲ್ಲ, ಹೋಗೋದಿಲ್ಲ ಒಳಗೆ. ಅದು ಫೀಲ್ ಬರಲ್ಲ. ಹೌದು ಇದಕ್ಕ ಗೊತ್ತಾ? ಇದು ಚಿಕನ್ ಮಸಾಲ ಹುಡಿ ಮಾಡಲಿಕ್ಕೆ, ಚಿಕನ್ ಮಸಾಲ ಮತ್ತು ಇದು ಬಾಪತ್ತು ಹುಡಿ ಮಾಡಲಿಕ್ಕೆ. ಇದು ಚಿಕನ್ ಮಸಾಲಕ್ಕೆ ಇದೆಲ್ಲ ಸಾಮಾನೆಲ್ಲ ಈಗ ರೆಡಿ ಮಾಡ್ತಾ ಇದ್ದೇವೆ. ಇದೆಲ್ಲ ಗರಂ ಮಸಾಲ ಎಲ್ಲ, ಇದು ಎಲ್ಲ ಸಾಮಾನು. ಮತ್ತು ಮೆಣಸು ಅಲ್ಲಿ ಮೇಲೆ ಒಣಗಿಸ್ಲಿಕ್ಕೆ ಹಾಕಿ ಇದನ್ನೀಗ ಒಣಗಿಸಿ ಆಮೇಲೆ ಪೌಡರ್ ಮಾಡಲಿಕ್ಕೆ. ಓಕೆ, ನಾವು ಮನೆಯಲ್ಲಿ ಎಲ್ಲ ಮಸಾಲವನ್ನು ಮಾಡ್ತೀವಿ. ನಿಮಗೆ ಗೊತ್ತುಂಟು, ಹೋಮ್ ಮೇಡ್ ಮಸಾಲೆ ನಮ್ಮದು. ಆರ್ಡ್ರ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೂ ಯಾರಿಗಾದರೂ ಬೇಕಿದ್ದರೆ ಡಿಸ್ಪ್ಲೇ ಮೇಲೆ ನಂಬರ್ ಕೂಡ ಇದೆ, ಆರ್ಡ್ರ್ ಮಾಡ್ಬೋದು ನೀವು.